ಶ್ರೀನಿವಾಸಪುರ ಬಳಿ ಭೀಕರ ಅಪಘಾತ, ಮೂವರು ಕೂಲಿ ಕಾರ್ಮಿಕರು ಸಾವು, 15 ಮಂದಿಗೆ ಗಂಭೀರ ಗಾಯ. ಶ್ರೀನಿವಾಸಪುರ ತಾಲೂಕಿನ ಕಾಲೋನಿ ಗೇಟ್ ಬಳಿ ಭಾನುವಾರ ಸಂಜೆ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ಮೂವರು ಕೂಲಿ ಕಾರ್ಮಿಕರು ಮೃತಪಟ್ಟು ಸುಮಾರು 15ಕ್ಕೂ ಹೆಚ್ಚು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಶ್ರೀನಿವಾಸಪುರ ಸಮೀಪ ಹುಣಸೆ ಹಣ್ಣು ಕೊಯ್ಯುವ ಕೆಲಸ ಮುಗಿಸಿಕೊಂಡು ಮರಳಿ ತಮ್ಮ ಗ್ರಾಮಗಳಿಗೆ ತೆರಳುತ್ತಿದ್ದ ವೇಳೆ ಈ ದುರ್ಘಟನೆ ಸಂಭವಿಸಿದೆ. ಕೂಲಿ ಕಾರ್ಮಿಕರನ್ನು ಹೊತ್ತೊಯ್ಯುತ್ತಿದ್ದ ಬೊಲೆರೋ ಪಿಕಪ್ ವಾಹನ ನಿಯಂತ್ರಣ ತಪ್ಪಿ ಪಲ್ಟಿಯಾಗಿದೆ. ಅಪಘಾತದ ತೀವ್ರತೆಗೆ ವಾಹನದಲ್ಲಿದ್ದ ಮುನಿಯಮ್ಮ ಹಾಗೂ ವೆಂಕಟಪ್ಪನವರು ಸ್ಥಳದಲ್ಲಿ ಮೃತಪಟ್ಟಿದ್ದು, ಮತ್ತೊಬ್ಬರು ಆಸ್ಪತ್ರೆಗೆ ಸಾಗಿಸುವ ಹಾದಿಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಮೃತರು ಮತ್ತು ಗಾಯಾಳುಗಳು ಎಲ್ಲರೂ ಆಂಧ್ರಪ್ರದೇಶದ ಮದನಪಲ್ಲಿ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿದವರು. ಚಂಬಕೂರು ಪಂಚಾಯತ್ನ ಪಾತೂರು ಮತ್ತು ಪೂಲಕುಂಟ್ಲಪಲ್ಲಿ ಗ್ರಾಮದ ನಿವಾಸಿಗಳು ಅಂತ ಗುರುತಿಸಲಾಗಿದೆ. ಅಪಘಾತ ಸಂಭವಿಸಿದ ತಕ್ಷಣ ಸ್ಥಳೀಯರು ಮತ್ತು ಪೊಲೀಸರು ರಕ್ಷಣಾ ಕಾರ್ಯ ಕೈಗೊಂಡಿದ್ದಾರೆ. ಗಂಭೀರವಾಗಿ ಗಾಯಗೊಂಡಿರುವ 15ಕ್ಕೂ ಹೆಚ್ಚು ಕಾರ್ಮಿಕರನ್ನು ಚಿಕಿತ್ಸೆಗಾಗಿ ಶ್ರೀನಿವಾಸಪುರ ಮತ್ತು ಆಂಧ್ರದ ಮದನಪಲ್ಲಿ ಸರ್ಕಾರಿ ಆಸ್ಪತ್ರೆಗಳಿಗೆ ದಾಖಲಿಸಲಾಗಿದೆ. ಗಾಯಾಳುಗಳಲ್ಲಿ ಕೆಲವರ ಸ್ಥಿತಿ ಚಿಂತಾಜನಕವಾಗಿದೆ ಅಂತ ತಿಳಿದುಬಂದಿದೆ. ಘಟನಾ ಸ್ಥಳಕ್ಕೆ ಶ್ರೀನಿವಾಸಪುರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಕುರಿತು ಶ್ರೀನಿವಾಸಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. మేము ఇక్కడ చింతమానులకు వచ్చినాము. చింతమానులకు వచ్చింటే ఇంటికి పోతుంటే 5 గంటల కాడ 5:30 కాడ ఇక్కడ యాక్సిడెంట్ అయింది. బ్రేక్ ఫెయిల్యూర్ అయింది. అంబులెన్స్ కాల్ చేసాము, వచ్చారు. ఇక్కడ హాస్పిటల్కి వచ్చినాము. ఉంటుంది సార్, 19 మెంబర్స్ ఉంటుంది. డెత్ అయిందప్పా సార్? డెత్ ఏమైనా అయిందా? 1 మెంబర్ డెత్, 1 మెంబర్ డెత్, ఇంకా 2 తెలియదు సార్. సీరియస్ ఏమైనా ఉందా? సీరియస్ ఉన్నారు సార్. అంతా ಯಾವ ಊರು ಅಲ್ಲ మీరు? అంతా పోలంట్లపల్లి. ఆంధ్రానా? ఆంధ్ర. మదనపల్లి ఎవరు సార్? ఆంధ్ర అంటే మాదంతా ఆంధ్రానే, పోలంట్లపల్లి సార్ మాది. ಯಾವ డిస్ట్రిక్ట్ అప్ప? అన్నమయ్య డిస్ట్రిక్ట్. ఎవరైనా పంచాయతీ అయిపోయినారా? ఎంతమంది? నీ పేరు?